ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಈ ದಿನ ದೇವರ ವಾಕ್ಯವನ್ನು ನಮಗೆ ಸ್ವೀಕರಿಸೋಣ. ಎಲ್ಲರೂ ಬಹಳ ಸಂತೋಷದಿಂದ ಆರೋಗ್ಯದಿಂದ ಆಗಿರಲು ಪ್ರಾರ್ಥಿಸುತ್ತೇನೆ. ಈ ದಿನ ದೇವರ ಅನುಗ್ರಹ ಅನುಭವಿಸುವ ದಿನವಾಗಿದೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸುವಾಗ, ಪ್ರಾರ್ಥಿಸುವಾಗ ಅನೇಕರ ಒಳಗೆ ಒಂದು ಸಂಕಟ ಇರಬಹುದು. ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಇಂತಹವರು ಪ್ರಾರ್ಥನೆ ಇಲ್ಲದೆ, ವಿಶ್ವಾಸ ಇಲ್ಲದೆ ಇದ್ದಾರೆ. ಅವರು ದೇವರ ವಾಕ್ಯವನ್ನು ಕೇಳುವುದಿಲ್ಲ, ಪ್ರಾರ್ಥಿಸುವುದೂ ಇಲ್ಲ ಎಂಬ ಸಂಕಟ ನಮ್ಮ ಒಳಗೆ ಇರಬಹುದು. ಇಂದು ನಾವು ಪ್ರತ್ಯೇಕವಾಗಿ ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಮಗೆ ಹೀಗೆ ಪ್ರಾರ್ಥಿಸೋಣ. ದೇವರೇ, ನಾನು ಆಲಿಸುವ ವಾಕ್ಯ ಅವರಿಗಾಗಿ ನಾನು ಸ್ವೀಕರಿಸುತ್ತೇನೆ, ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಹೀಗೆ ಪ್ರಾರ್ಥಿಸುವುದು ಅವರ ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ನಮಗೆ ವಿಶ್ವಾಸಿಸಿ ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಪ್ರಾರ್ಥನೆಯಿಂದ ದೂರ ನಿಲ್ಲುವವರನ್ನು, ವಿಶ್ವಾಸದಿಂದ ದೂರ ನಿಲ್ಲುವವರನ್ನು ನಿಮ್ಮ ಪವಿತ್ರ ರಕ್ತದಿಂದ ಶುದ್ಧಿಗೊಳಿಸಿರಿ, ದೇವರ ವಾಕ್ಯದಿಂದ ತುಂಬಿಸಿರಿ, ಪವಿತ್ರಾತ್ಮರಿಂದ ಅವರನ್ನು ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸೋಣ. ಇಂದಿನ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಯೋವಾನನ ಸುಸಂದೇಶ 15ನೇ ಅಧ್ಯಾಯ 6ನೇ ವಾಕ್ಯವನ್ನು ನಮಗೆ ಆಲಿಸೋಣ. ನನ್ನಲ್ಲಿ ನೆಲೆಸದವನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು, ಅವನು ಒಣಗಿ ಹೋಗುವನು, ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಪ್ರಿಯರೇ, ವಿಶ್ವಾಸದಲ್ಲಿ ಒಣಗಿ ಹೋದವರು ಇದ್ದಾರೆ, ಪ್ರಾರ್ಥನೆಯಲ್ಲಿ ಒಣಗಿ ಹೋದವರು ಇದ್ದಾರೆ, ದೇವರ ಸಂಬಂಧದಲ್ಲಿ ಒಣಗಿ ಹೋದವರು ಇದ್ದಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಒಣಗಿ ಹೋದವರು ಇದ್ದಾರೆ. ಪ್ರಿಯರೇ, ನಮಗೆ ಅವರನ್ನು ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಅವರ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಉಂಟಾಗುತ್ತದೆ. ಅವರು ಉನ್ನತಕ್ಕೆ ಏರಲು ಪ್ರಾರಂಭಿಸುತ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ನಾವು ಅನುಗ್ರಹಿಸಲ್ಪಡಬೇಕಾದರೆ, ಉಳಿತು ಉಂಟಾಗಬೇಕಾದರೆ ನಾವು ದೇವರಲ್ಲಿ ಇರುವ ಸಂಬಂಧದಲ್ಲಿ ಅಂಟಿಕೊಂಡು ಇರಬೇಕು. ಇಲ್ಲವಾದರೆ ನಾವು ಒಣಗಿ ಹೋಗುತ್ತೇವೆ, ಬಾಡಿ ಹೋಗುತ್ತೇವೆ. ದೇವರ ಜೊತೆ ಇರುವ ಸಂಬಂಧ ಇಲ್ಲದೆ ಯಾವುದೇ ತೀರ್ಮಾನವನ್ನು ನಾವು ತೆಗೆದುಕೊಳ್ಳಬಾರದು. ಅದಕ್ಕೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಪ್ರಿಯರೇ, ದೇವರ ಜೊತೆ ಇರಲು ಒಂದು ಮನಸ್ಸು ನಿಮಗಿದೆಯಾ? ಹಾಗಾದರೆ ನಮಗೆ ಪ್ರಾರ್ಥಿಸೋಣ. ಅದರಿಂದ ನಮ್ಮ ಮೇಲೆ ಒಂದು ಬದಲಾವಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಒಂದು ಹೊಸ ಚೈತನ್ಯ ಉಂಟಾಗುತ್ತದೆ, ಅಭಿಷೇಕ ಉಂಟಾಗುತ್ತದೆ. ಅದರಿಂದ ಬೆಳೆಯಲು, ಉನ್ನತಕ್ಕೆ ಏರಲು ನಾವು ಪ್ರಾರಂಭಿಸುತ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ಪ್ರಾರ್ಥಿಸಿ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.